ಇದು ಮೂರು ಟೇಸ್ಟ್ ಕೊಡುತ್ತೆ ಸರ್. ನೀವು ನಿಮಗೆ ಗೊತ್ತಿದೋ ಗೊತ್ತಿಲ್ವೋ ಗೊತ್ತಿಲ್ಲ, ಮೂರಲ್ಲೂ ಕುಡೀರಿ. ಗಾಜಿನ ಗ್ಲಾಸೇ ಒಂದು ಟೇಸ್ಟ್ ಕೊಡುತ್ತೆ, ಸ್ಟೀಲ್ ಗ್ಲಾಸೇ ಒಂದು ಟೇಸ್ಟ್ ಕೊಡುತ್ತೆ, ಈ ಸೆರಾಮಿಕ್ ಕಪ್ಪೇ ಒಂದು ಟೇಸ್ಟ್ ಕೊಡುತ್ತೆ. ಕಾಫಿ ಅನ್ನೋದು ಏನು ಗೊತ್ತಾ ಸರ್, ನನ್ನ ಪ್ರಕಾರ ದೊಡ್ಡ ವಿದ್ಯೆ ಅಲ್ಲ. ನಾನು ಈಗಲೂ ಹೇಳೋದು, ತುಂಬ ಜನ ಬರ್ತಾರೆ ನನ್ನ ಕೇಳ್ತಾರೆ ಫ್ರಾಂಚೈಸಿ ಕೊಡಿ. ನಾನು ಹೇಳ್ತೀನಿ ಹೋಗಿ ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡಿ, ನನಗೇನು ಗೊತ್ತು ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ಏನಿಲ್ಲ ಸರ್, ಒಂದು ಪ್ರೊಸೀಜರ್ ಅದು ಮಾಡ್ಕೊಂಡು ಹೋದ್ರೆ ಸಾಕು. ಈಗ ಮನೇಲಿ ನೀವು ನಿಮ್ಮ ಮನೇಲೆ ನಿಮ್ಮ ಅಮ್ಮ ನಿಮ್ಮ ಮನೆಯವರೆಲ್ಲ ಇದ್ದಾರೆ, ಅಡುಗೆ ಮಾಡ್ತಾರೆ. ಎಲ್ಲರಿಗೂ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ನಿಮ್ಮ ಅಮ್ಮ ಮಾಡ್ತಿರ್ತಾರೆ. ಅವ್ರೇನೋ ನೋಡ್ತಾರೆ, ಏನೋ ಮಾಡ್ತಾರೆ, ಸುಮ್ಮನೆ ಒಂದು ಉಪ್ಪು ಹಾಕ್ತಾರೆ, ಒಂದು ಇದಾಗ್ತಾರೆ, ಮತ್ತೆಲ್ಲ ಹೋಗ್ತಾರೆ. ಅದು ಸಾಂಬಾರು ಸಖತ್ತಾಗಿ ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಅದು ಎಕ್ಸ್ಪೀರಿಯನ್ಸು ಸರ್ ಅಷ್ಟೇ. ಆ ಎಕ್ಸ್ಪೀರಿಯನ್ಸ್ ನಾವು ಇಲ್ಲಿ ಕಲಿತಿದ್ದೀವಿ ಅಷ್ಟೇ. ನಾನಿವತ್ತು ಬಂದಿರುವಂಥದ್ದು ಜಯನಗರ 4th T ಬ್ಲಾಕ್ ಅಂತ, 18th ಮೇನ್ ರೋಡು, ಕಾಫಿ ಅಂಗಡಿ ಅಂತ. ಹೆಸರಂತೂ ನನಗೆ ಬಹಳ ಇಷ್ಟ ಆಯಿತು. ಕಾಫಿ ಅಂಗಡಿ ಅಂತ ಒಂಥರ ಈ ಹಳೇ ಹೆಸರು ಫ್ಯಾಷನ್ ಆಗಿ ಲೇಟೆಸ್ಟ್ ಆಗಿ ಇಡುವಂಥ ಒಂದು ಹೆಸರು, ಕಾಫಿ ಅಂಗಡಿ ಅಂತ. ಜಯನಗರ 4th T ಬ್ಲಾಕ್, ಸಾಯಿಬಾಬಾ ಮಂದಿರ ಇದೆ, ಸೊ ಅದರ ಆಪೋಸಿಟಲ್ಲೇ ಇದೆ. ಮತ್ತು GNR ಕಲ್ಯಾಣ ಮಂಟಪ ಅಂತ ಇದೆ, ಅದರ ಆಪೋಸಿಟಲ್ಲೇ ಈ ಒಂದು ಕಾಫಿ ಅಂಗಡಿ ಇರುವಂಥದ್ದು. ಅದ್ಭುತವಾಗಿರೋಂಥ ಕೇವಲ ಕಾಫಿ ಸಿಗುವಂಥದ್ದು, ಕಾಫಿ ಮತ್ತು ಟೀನೂ ಸಿಗುತ್ತೆ. ಕಾಫಿನೇ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಿರೋಂಥದ್ದು. ತುಂಬ ಚೆನ್ನಾಗಿದೆ ಕಾಫಿ ಅಂತ, ಬೊಂಬಡ ಆಗಿದೆ. ಕಾಫಿಲೇ ತರಾವರಿ ಇದೆ, ಟೀಲೂ ಕೂಡ ಸುಮಾರು ಟೈಪ್ಸ್ ಆಫ್ ಟೀಗಳು ಸಿಗುತ್ತೆ. ಕೋಲ್ಡ್ ಕಾಫಿ ಆಗಿರ್ಬೋದು, ಕೋಲ್ಡ್ ಟೀ ಆಗಿರ್ಬೋದು, ಈ ಥರ ಸುಮಾರು ವೆರೈಟೀಸ್ ಆಫ್ ಕಾಫಿ ಮತ್ತು ಟೀಗಳೇ ಸಿಗುವಂಥ ಜಾಗಕ್ಕೆ ನಾನಿವತ್ತು ಬಂದಿರೋಂಥದ್ದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನಮಸ್ತೆ. ಸರ್ ತಮ್ಮ ಹೆಸರು? ರಮೇಶ್ ಹುಣಸೂರ. ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಕಾಫಿ ಅಂಗಡಿ? ಕಾಫಿ ಅಂಗಡಿ ಅನ್ನೋದು ಒಂದು 10 ವರ್ಷದ ಆಸೆ ಇದು, ಕನಸು. ಒಂದು 10 ವರ್ಷದ ಹಿಂದೆ ಒಂದು ಕಾಫಿ ಶಾಪ್ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ಫೋಟೋಗ್ರಾಫರ್, ಫೋಟೋ ಜರ್ನಲಿಸ್ಟ್. ಓಕೆ. ನಾನು ಮೀಡಿಯಾದಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ, ನ್ಯೂಸ್ ಪೇಪರಲ್ಲಿ. ಸೊ ಅದು ಕೆಲಸ ಬಿಟ್ಟು ಒಂದು ಹೋಟೆಲ್ ಮಾಡಿದ್ವಿ ಪಾರ್ಟ್ನರ್ಶಿಪ್ಪಲ್ಲಿ. ಪಾರ್ಟ್ನರ್ಶಿಪ್ ವರ್ಕೌಟ್ ಆಗಲಿಲ್ಲ, ಸೊ ಆಚೆ ಬಂದು ಕಾಫಿ ಶಾಪ್ ಮಾಡಿದೆ. ಓಕೆ. ಅಂದರೆ ಫಸ್ಟು ಹೋಟೆಲ್ ಮಾಡಿದ್ರಿ? ಹೋಟೆಲ್ ಒಂದು 5 years ಎಕ್ಸ್ಪೀರಿಯನ್ಸ್ ಇದೆ ಹೋಟೆಲ್ ಇಂಡಸ್ಟ್ರಿ. ಎಲ್ಲಿ ಮಾಡಿದ್ರಿ? ಎಲ್ಲಿ? ಇಲ್ಲ 18 ಮೈನಲ್ಲೇ ಇದೆ, ಮೈಸೂರು ಕಾಫಿ ತಿಂಡಿ ಅಂತ. ಮತ್ತು ಇನ್ನು ಕಾಫಿ ಅಂಗಡಿ ಅಂತ ಹೆಸರಿರೋಂಥದ್ದು ನೇಮು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕಾಫಿ ಅಂಗಡಿ ಅಂತ. ಸೊ ಹೇಗೆ ಪ್ಲ್ಯಾನ್ ಹುಟ್ಟಿದೆ ಕಾಫಿ ಅಂಗಡಿ ಅಂತ ಹೆಸರಿಡಬೇಕು ಅಂತ? ಇಲ್ಲ, ಕಾಫಿ ಅಂಗಡಿ ಅಂದರೆ ನಮ್ಮ ಒಂದು ಲೋಕಲಲ್ಲಿ ನಾವು ಮಾತಾಡ್ಕೊತೀವಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ ಎಲ್ಲರೂ ಆಚೆ ಹೋದರೆ ಅಥವಾ ಬಂದರೆ ಒಂದು ಕಾಫಿ ಟೀ ಕುಡಿಯೋಣ, ಇಲ್ಲೆಲ್ಲೂ ಟೀ ಅಂಗಡಿ ಇಲ್ವಾ, ಇಲ್ಲಿ ಕಾಫಿ ಟೀ ಅಂಗಡಿ ಇಲ್ವಾ ಅಂತೆಲ್ಲ ಹುಡುಕ್ತಾ ಇರ್ತೀವಿ. ಸೊ ಅದಕ್ಕೆ ಕಾಫಿ ಅಂಗಡಿನೇ ಅಂದರೆ ಅದು ಎಲ್ಲರ ಬಾಯಲ್ಲಿ ಬರೋದ್ರಿಂದ ನಾನು ಕಾಫಿ ಅಂಗಡಿನೇ ಅಂತ ಹೆಸರಿಟ್ಟಿದ್ದು. ಕಾಫಿ ಅಂಗಡಿ ಅಂತಲೇ ಇರಲಿ, ಅದು ನಮ್ಮ ಒಂದು ನಾನು ಕನ್ನಡದವನೇ ಅಲ್ವಾ, ನಮ್ಮದು ಪಕ್ಕ ಲೋಕಲ್. ಈಗ ನಮ್ಮ ಹಳ್ಳಿಗಳಲ್ಲಿ, ನಾನು ಹಳ್ಳಿಲಿ ಬೆಳೆದಿದ್ದು, ಟೀ ಅಂಗಡಿಗೆ ಹೋಗ್ತಾ ಇದ್ವಿ, ಟೀ ಕುಡಿತಾ ಇದ್ವಿ. ಸೊ ಅದನ್ನೇ ಇಟ್ಕೊಂಡು ಕಾಫಿ ಅಂಗಡಿ ಅಂತ ಇದ್ವಿ. ಮತ್ತು ಇನ್ನು ಕಾಫಿ ಅಂಗಡೀಲಿ ಸೊ ಕಾಫಿ ಸಿಗುತ್ತೆ. ಸೊ ಎಷ್ಟು ಥರ ಕಾಫೀಸ್ ಸಿಗುವಂಥದ್ದು, ಮತ್ತು ಕಾಫಿ ಅಲ್ಲದೆ ಬೇರೆ ಏನೆಲ್ಲ ಸಿಗ್ಬೋದು ಇಲ್ಲಿ? ಕಾಫಿ ಅಂಗಡಿಲಿ ಅಂದರೆ ಎಲ್ಲನೂ ಆ್ಯಡ್ ಮಾಡ್ಬೋದು, ಬಟ್ ಆದರೆ ಕಾಫಿ ಅನ್ನೋದು ಒಂದು ಇದೊಟ್ಟೋಗ್ಬಿಡುತ್ತೆ ಅಂತ ನಾನು ಜಾಸ್ತಿ ಯಾವುದು ಆ್ಯಡ್ ಮಾಡ್ತಿಲ್ಲ. ಕಾಫಿ ಅಂಗಡಿ ಅಂದರೆ, ಕಾಫಿ ಶಾಪ್ ಅಂದರೆ ನಮ್ಮದು ಕಾಫಿನೇ ಮೇಯ್ನ್ ಇರಬೇಕು. ಹೌದು, ನಮ್ಮದು ಅದೇ ರಾಜ, ಒಂಥರ ಕಿಂಗ್ ಇದ್ದಂಗೆ ಕಾಫಿ, ಇನ್ನೆಲ್ಲ ಬೇರೆ ಥರ. ಸೊ ನಮ್ಮಲ್ಲಿ 2 ಥರ ಕಾಫಿ ಮಾಡ್ತೀವಿ. ಒಂದು ಪ್ಯೂರ್ ಕಾಫಿ ಅಂತ ಮಾಡ್ತೀವಿ, ಅದಕ್ಕೆ ವಿತೌಟ್ ಚಿಕೋರಿ ಇರಲ್ಲ, ಮತ್ತು ಅದ್ರಲ್ಲಿ ಅರೇಬಿಕಾ ರೋಬಸ್ಟಾ ಇರುತ್ತೆ. ಓಕೆ. ಇನ್ನೊಂದು ನಾರ್ಮಲ್ ಕಾಫಿ ಇರುತ್ತೆ, ಅದು 20% ಚಿಕೋರಿ ಇರುತ್ತೆ. 20% ಚಿಕೋರಿ. ಅದಲ್ಲದೆ ನಮ್ಮಲ್ಲಿ ವೆರೈಟೀಸ್ ಆಫ್ ಟೀಗಳಿದ್ದಾವೆ. ಅಂದರೆ ಇವಾಗ ಜಿಂಜರ್ ಟೀ, ಶುಂಠಿ ಟೀ ಇದೆ, ಏಲಕ್ಕಿ ಟೀ ಇದೆ, ಮಸಾಲಾ ಟೀ ಇದೆ. ಓಕೆ. ಇದೆಲ್ಲ ಹೆಂಗೆ ಅಂದರೆ ಒಂದೊಂದೇ ನಾವು ಮಾಡಿಕೊಡ್ತೀವಿ.
ನಾವು ಅದನ್ನೆಲ್ಲ ಮಾಡಿಡಲ್ಲ. ರೆಡಿ ಒಂದು ಕಸ್ಟಮರ್ ಬಂದು ಒಂದು ಮಸಾಲಾ ಟೀ ಬೇಕಂದ್ರೆ ಮಾಡ್ಕೊಡ್ತೀವಿ, ಒಂದು ಶುಂಠಿ ಟೀ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಅಂದರೆ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಇದಲ್ಲದೆ ಲೆಮನ್ ಟೀ ಇದೆ. ಇನ್ನು ಯೂಶಲಿ ಅಂದರೆ ಬಾದಾಮ್ ಮಿಲ್ಕ್ ಸಿಗುತ್ತೆ, ಅದಕ್ಕೆ ಹಾಟ್ ಪಿಸ್ತಾ ಅಂತ ಮಾಡ್ತೀವಿ, ಹಾಟ್ ಚಾಕ್ಲೇಟ್ ಇದೆ. ಒಂದು ಫ್ಯಾಮಿಲಿ ಬಂದರೆ ಮಕ್ಕಳು ಕೂಡ ಕುಡಿಬೇಕು. ಅದಲ್ಲದೆ ನಮ್ಮಲ್ಲಿ ಕೋಲ್ಡ್ ಕಾಫಿಗಳಿದ್ದಾವೆ. ಕೋಲ್ಡ್ ಕಾಫಿ ಇದೆ, ಕೋಲ್ಡ್ ಚಾಕ್ಲೇಟ್ ಕಾಫಿ ಇದೆ, ಮತ್ತು ಕೋಲ್ಡ್ ಪಿಸ್ತಾ ಇದೆ, ಕೋಲ್ಡ್ ಬಾದಾಮ್ ಇದೆ. ಈ ಥರ ಒಂದು ಲೆಮನ್ ಟೀ ಇದೆ. ಅದ್ರ ಜೊತೆಗೆ ಒಂದು ಮಸಾಲಾ ಲೆಮನ್ ಟೀ ಅಂತಲೂ ಮಾಡ್ತೀವಿ. ಮಸಾಲಾ ಲೆಮನ್ ಅಂದರೆ ಅದನ್ನ ನಾವೇ ಒಂದು ಪೌಡ್ರ್ ಮಾಡ್ಕೊತೀವಿ ಸ್ಪೆಷಲ್ ಆಗಿ. ತುಂಬ ಜನ ಬಂದು ಕುಡಿತಾರೆ ಮಸಾಲಾ ಲೆಮನ್ ಟೀ ಅಂತ, ಅದೆಲ್ಲರಿಗೂ ಇಷ್ಟ ಆಗುತ್ತೆ. ಕಾಫಿ ಅಂತ ಬಂದಾಗ ನಾವು ಎರಡು ಥರ, ಒಂದು ಗಾಜಿನ ಲೋಟ ಆಗಿರ್ಬೋದು, ಸ್ಟೀಲ್ ಲೋಟ ಆಗಿರ್ಬೋದು. ಬಟ್ ಇದು ಸೆರಾಮಿಕ್ ಮೀನ್ಸ್ ಒಂದು ಪಿಂಗಾಣಿ ಒಂದು ಲೋಟಗಳಲ್ಲಿ ನಮ್ಗೆ ಹಳೆಯ ಕಾಲದ ನೆನಪು. ಅಂದರೆ ಕೆಲವೊಂದು ಕ್ಲಾಸ್ ಹೋಟೆಲ್ಸ್ಗಳಲ್ಲಿ ಈಗಲೂ ಸಿಗುತ್ತೆ, ಇಲ್ಲ ಅಂತ ಅಲ್ಲ, ತೀರಾ ಕಮ್ಮಿ ಆಗಿದೆ. ಸೊ ಈಗಲೂ ಕೂಡ ನೀವು ಆ ಸೆರಾಮಿಕ್ ಗ್ಲಾಸಸ್ಗಳನ್ನ ಬಳಸ್ತೀವಿ. ಇದು ಸೆರಾಮಿಕ್ ಅಂದರೆ ನಾನು ತುಂಬ ಕಾಫಿ ಕುಡಿತೀನಿ. ನನಗೂ ಕಾಫಿ ಇಷ್ಟ. ನನಗೆ ಏನಂದರೆ ಹಳೆ ಹೋಟೆಲ್ಸಲ್ಲಿ ನೀವು ಹೋದರೆ ಸೆರಾಮಿಕ್ ಕಪ್ಪೆ ಇಡ್ತಾ ಇದ್ದಿದ್ದು ಮುಂಚೆ. ಹೌದು. ಇವಾಗೆಲ್ಲ ಏನಾಗ್ತಿದೆ ಅಂದರೆ ಸ್ಟೀಲ್ ಯೂಸ್ ಮಾಡ್ತಾರೆ, ಇದು ಗಾಜಿನ ಗ್ಲಾಸ್ ಯೂಸ್ ಮಾಡ್ತಾರೆ. ಕಾಫಿ ಅಂದರೆ ಅದು ಯಾವುದೇ ಅಂದರೆ ನೀವೆಲ್ಲೇ ಹೋದ್ರೂ ಅದು ಒಳ್ಳೆ ಟೇಸ್ಟ್ ಕೊಡೋದೇ ಸೆರಾಮಿಕ್ ಕಪ್ಪು. ಇದು ಮೂರು ಟೇಸ್ಟ್ ಕೊಡುತ್ತೆ ಸರ್. ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ, ಮೂರಲ್ಲೂ ಕುಡೀರಿ. ಗಾಜಿನ ಗ್ಲಾಸೇ ಒಂದು ಟೇಸ್ಟ್ ಕೊಡುತ್ತೆ, ಸ್ಟೀಲ್ ಗ್ಲಾಸೇ ಒಂದು ಟೇಸ್ಟ್ ಕೊಡುತ್ತೆ, ಈ ಸೆರಾಮಿಕ್ ಕಪ್ಪೇ ಒಂದು ಟೇಸ್ಟ್ ಕೊಡುತ್ತೆ. ಸೊ ಸೆರಾಮಿಕ್ ಈಗ ಎಷ್ಟೊಂದು ಜನ ಬರ್ತಾರೆ, ಟೇಕ್ ಅವೇ ಕೊಡಿ ಅಂದರೆ ಪೇಪರ್ ಕಪ್ಪಲ್ಲಿ ಕೊಡಿ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ, ಸರ್ ಕಾಫಿ ಇದರಲ್ಲೇ ಕುಡೀರಿ ಅಂತ ಹೇಳ್ತೀನಿ. ನಾನು ಪೇಪರ್ ಕಪ್ಪಿದೆ ಬೇಕಾದ್ರೆ ಕೊಡ್ತೀನಿ ಸರ್, ಕೊಡಲ್ಲ ಅಂತ ಹೇಳಲ್ಲ. ಬೇಕಾದ್ರೆ ಟೀ ಕುಡೀರಿ ಅದರಲ್ಲಿ, ನನಗೇನಿದಿಲ್ಲ, ಕಾಫಿ ಮಾತ್ರ ಇದರಲ್ಲೇ ಕುಡೀರಿ ಸಜೆಸ್ಟ್ ಮಾಡ್ತೀನಿ. ಮತ್ತು ಇದು ಹಾಟ್ ವಾಟರ್ಲಿ ಇಡ್ತೀವಿ, ಇದೆಲ್ಲ ಹಾಟ್ ವಾಟರ್ ಬಿಸಿ ಇರುತ್ತೆ, ಫುಲ್ಲು ಬಿಸಿ ಸುಡುತ್ತೆ, ಸಿಕ್ಕಾಪಟ್ಟೆ ಸುಡುತ್ತೆ. ಸೊ ಈಗ ನೀವು ಕಾಫಿ ಅಂದ್ರೇ ಈಗ ನೀವು ಹೈ ಎಂಡ್ ಕೆಫೆಗಳಿಗೆ ಹೋದ್ರೂ ಅಷ್ಟೇ, ಅವರು ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಕ್ಯಾಪಚಿನೋ ತೊಗೊಂಡ್ರೆ ಒಂದು ಇದರಲ್ಲೇ ಕೊಡ್ತಾರೆ ಅವರು, ಅಂದರೆ ಸೆರಾಮಿಕ್ ಕಪ್ಪಲ್ಲೇ ಕೊಡ್ತಾರೆ. ಕೆಲವೊಂದು ಕಡೆ ಎಲ್ಲ ಪೇಪರ್ ಕಪ್ ಕೊಡ್ತಿದ್ದಾರೆ. ಬಟ್ ಕಾಫಿ ಅಂದರೆ ಸೆರಾಮಿಕ್ ಕಪ್ಪು ಸರ್. ಇದು ಅಂದರೆ ವಾಷಿಂಗ್ ಸ್ವಲ್ಪ ಕಷ್ಟ, ಆದರೂ ಸ್ವಲ್ಪ ರಿಸ್ಕ್ ತಗೊಂತೀವಿ. ಸೂಪರ್ ಸರ್. ಮತ್ತು ಇನ್ನು ಪ್ಯೂರ್ ಕಾಫಿ ಅಂದರೆ ಪ್ರತಿಯೊಬ್ಬ ಕಸ್ಟಮರ್ಗೂ ನೀವು ಡಿಕಾಕ್ಷನನ್ನು ಸಪ್ರೇಟಾಗಿ ತೆಗೆದು ಮಾಡ್ತಿದ್ರಿ ಪ್ಯೂರ್ ಕಾಫಿ ಬೇಕು ಅಂದಾಗ. ಅದು ಅಂದರೆ ಪ್ಯೂರ್ ಕಾಫಿನ ನೀವು ಮುಂಚೆನೇ ಫಿಲ್ಟರ್ ಮಾಡಿ ಆ ಥರ ಏನು ಇಟ್ಕೊಳ್ಳೋದು ಅಥವಾ ಪ್ರತಿಯೊಬ್ಬರು? ಇಲ್ಲ, ಅದು ಪ್ಯೂರ್ ಹೆಂಗೆ ಅಂದರೆ ಅದು ನಾರ್ಮಲ್ ಕಾಫಿ ಥರ ಅಲ್ಲ ಅದು. ಪ್ಯೂರ್ ಅಂದರೆ ಇವಾಗ ಅದು ಕುಡಿಯೋಕ್ಕೆ ಒಂದು ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೊಂದು ಅರೋಮ ಬೇಕು. ಕೆಲವೊಂದು ಜನಕ್ಕೆ ಸಖತ್ ಇಷ್ಟ ಆಗುತ್ತೆ, ಕೆಲವೊಂದು ಜನಕ್ಕೆ ಇಷ್ಟ ಆಗಲ್ಲ. ಚಿಕೋರಿ ಇರಲಿ, ನಾವೀಗ 20% ಚಿಕೋರಿ ಯೂಸ್ ಮಾಡ್ತೀವಿ ಅಂದರೆ ನಾರ್ಮಲ್ ಕಾಫಿಗೆ. ಬೇರೆ ಕಡೆ ಎಲ್ಲ 70, 30%, 35% ಯೂಸ್ ಮಾಡ್ತಾರೆ. ಆ ಒಂದು ಬಿಟರ್ನೆಸ್ ಕುಡಿದು ಅವ್ರಿಗೆ ಇದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ಮತ್ತು ಈ ಡಿಕಾಕ್ಷನ್ ಏನು ಮಾಡ್ತೀವಿ ಪ್ಯೂರ್ ಕಾಫಿದು ಅಂದರೆ ಅದು ಮ್ಯಾಕ್ಸಿಮಮ್ ಒಂದು 20 to 30 minutes ಮಾತ್ರ ಇಡ್ತೀವಿ. ಅದಾದಮೇಲೆ ಯೂಸ್ ಮಾಡಲ್ಲ. ಅದನ್ನು ಅಕಸ್ಮಾತ್ ಉಳಿದ್ರೂ ನಾವು ಬೇರೆನೇ ಮಾಡಿಕೊಡ್ತೀವಿ. ಸೊ ಕಸ್ಟಮರ್ಗೆ ಅದನ್ನು ಫ್ರೆಶ್ ಕಾಫಿ ಕೊಡಬೇಕು ಅನ್ನೋದೊಂದು ಸರ್. ಅದು ಇಲ್ಲಿ ಗ್ರೈಂಡಿಂಗ್ ಮಿಷಿನ್ ಇತ್ತು, ಸೊ ಒಂದ್ಸತಿ ಹಂಗೆ ತೋರಿಸ್ಬಿಡ್ಬೋದಾ? ಖಂಡಿತ. ಇದು 160 ಗ್ರಾಮ್ ಇದೆ. 160 ಗ್ರಾಮ್. ಇದಕ್ಕೆ ನಾವು 40 ಗ್ರಾಮ್ಸ್ ಚಿಕೋರಿ ಹಾಕೊಂತೀವಿ, ಅಂದರೆ 20% ಬರುತ್ತೆ. ಅದು 1 kgಗೆ 20% ಬರುತ್ತೆ. ಇದು ನಮ್ಮಲ್ಲೇ ಗ್ರೈಂಡರ್, ನಾವು ಅದಕ್ಕೋಸ್ಕರನೇ ಗ್ರೈಂಡರ್ ಇಟ್ಕೊಂಡಿದ್ದೀವಿ, ಗ್ರೈಂಡರ್ ತೊಗೊಂಡಿದ್ದೀವಿ. ಸೊ ಆಲ್ರೆಡಿ ಸ್ಟಾರ್ಟ್ ಆಯಿತು. ಅಂದರೆ ಇದಿಷ್ಟೇ. ಇದು 160 ಗ್ರಾಮ್ ಇದೆ. ಓಕೆ, ಇದಕ್ಕೆ ಹೇಳ್ತೀನಿ, ಕೊಟ್ಟು ಇನ್ನೂ ಇದೆಯಾ? ಇನ್ನೂ ಬರುತ್ತಾ? ಇದು 160 ಗ್ರಾಮ್ ಇದೆ. ಇದಕ್ಕೆ ನಾವು
ಅಂದರೆ ರೋಸ್ಟ್ ಆಗಿರೋ ಬೀನ್ಸು ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ? ನಾನು ರೋಸ್ಟೆಡ್ ಬೀನ್ಸ್ ತೊಗೊತೀನಿ. ನೀವೇನು ರೋಸ್ಟ್ ಮಾಡೋಂಥ ಗೋಜಿಗೆ ಏನು ಹೋಗಲ್ಲ? ಇಲ್ಲ, ಯಾಕಂದರೆ ನಾವು ಇವಾಗ ಸ್ಟಾರ್ಟ್ ಮಾಡಿರೋದಲ್ಲ, ಅಷ್ಟೊಂದು ಕ್ವಾಂಟಿಟಿ ನಾವೇ ಮಾಡೋ ಥರ ಇಲ್ಲ. ಸೊ ಇದಕ್ಕೆ ನಾನು 40 ಗ್ರಾಮ್ ಚಿಕೋರಿ ಯೂಸ್ ಮಾಡ್ಕೊತೀನಿ. ಅಂದರೆ 160. ಇದು ಚಿಕೋರಿ ಪೌಡ್ರಾ? ಇದು ಚಿಕೋರಿ ಪೌಡರ್ ಇದು. ಓಕೆ. ಇದರಲ್ಲೂ ಕ್ವಾಲಿಟಿ ಆ ಥರ ಏನೋ ಬರುತ್ತೆ? ಹಾಂ, ಇದರಲ್ಲೂ ಬರುತ್ತೆ. ಇದು ನಾವು ಇದ್ದಿದ್ರಲ್ಲೇ ಒಂದು ಬೆಸ್ಟ್ ಕ್ವಾಲಿಟಿ ತೊಗೊತೀವಿ. ಓಕೆ ಓಕೆ. ಎಷ್ಟು 40 ಗ್ರಾಮಾ? ಹಾಂ, ಇದು 40 ಗ್ರಾಮ್ ಹಾಕ್ಕೊತೀವಿ. ಬಟ್ ಏನೇ ಇದ್ರೂ ಮೆಜರ್ಮೆಂಟೇ ಅಲ್ಲ ಪ್ರತಿಯೊಂದು? ಹಾಂ ಸರ್, ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋದು ಒಂದೇ. ಅಂದರೆ ಇವತ್ತು ಬಂದು ಕಾಫಿ ಕುಡಿದು ಇನ್ನು 2 ವಾರ ಬಿಟ್ಟು ಬಂದು ಕುಡಿದ್ರೆ ಸೇಮ್ ಟೇಸ್ಟ್ ಬರಬೇಕು. ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದರೆ, ಕೆಲಸದ ಹುಡುಗರಲ್ಲ, ಸ್ಪೂನಲ್ಲಾದರೆ ವೇರಿಯೇಷನ್ ಆಗ್ಬಿಡುತ್ತೆ. ಒಂದು ಸತ್ಯ, ಪ್ರತಿಯೊಂದು ನಾನು ಮೆಜರ್ಮೆಂಟೇ ಮಾಡಿ ಮಾಡಿಸಿ. ಅಳತೆ ಇತ್ತು ಅಂದರೆ ಸೇಮ್ ಟೇಸ್ಟ್ ಬರ್ತಾ ಹೋಗ್ತಿರುತ್ತೆ. ಅದು ಯಾವಾಗಲೂ ಒಂದೇ ಥರ ಮಿಕ್ಸ್ ಚಿಕೋರಿ ಮಿಕ್ಸ್ ಮಾಡಿ. ಇದು ಫೈನಲ್? ಇದು ಫೈನಲ್. ಓಕೆ. ಇದನ್ನು ನೀವು ಡಿಕಾಕ್ಷನ್ಗೆ ಬಳಸುವಂಥದ್ದು? ನಾನು ಬೇಕಾದ್ರೆ ಡಿಕಾಕ್ಷನ್ ಮಾಡ್ತಿದ್ದೆ. ಇದು ಡಿಕಾಕ್ಷನ್. ಓಕೆ ಸರ್. ಇದಕ್ಕೆ ಬಿಸಿನೀರಾ? ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ ಹಾಕೊಂತೀವಿ. ಸಕ್ಕರೆ ಏನಕ್ಕೆ ಹಾಕ್ಬೇಕು? ಸುಮಾರು ಜನ ಸಕ್ಕರೆ ಹಾಕ್ತಾರೆ. ಏನು ಗಟ್ಟಿ ಬರಲಿ ಅಂತ ಅಥವಾ ಹೇಗೆ? ಇದು ಸ್ವಲ್ಪ ಥಿಕ್ನೆಸ್ಗೆ ಅದೊಂದು ಟೇಸ್ಟೇ ಬೇರೆ ಬರುತ್ತೆ. ಓಕೆ, ಥಿಕ್ನೆಸ್ ಬರುತ್ತೆ. ಓಕೆ. ಸೊ ಇದಕ್ಕೆ ಸ್ವಲ್ಪ ಒಂದು ಕಾಳು ಸಾಲ್ಟ್. ಓಕೆ. ಅಂದರೆ ಒಂದು 4-5 ಸಾಲ್ಟ್ ಅಷ್ಟೇ. ಓಕೆ. ನಾವು ಈ ಸಾಲ್ಟ್ ಏನಕ್ಕೆ ಅಂದರೆ ಸ್ವಲ್ಪ ಈ ಕಾಫಿ ನೊರೆ ಬರೋಕ್ಕೆ, ಅದೊಂದು ಒಂಚೂರು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಓಕೆ. ಇದು ಮೆಜರ್ಮೆಂಟಾ? ಹಾಂ, ನಾನು ಅದನ್ನು ಮೆಜರ್ಮೆಂಟ್. ಎಷ್ಟು ಲೀಟ್ರ್ ಇದು? ಇದು ಅರ್ಧ ಲೀಟ್ರ್ ಮೇಲಿದೆ. 600 ml ಫುಲ್ ಆದರೆ? ಹಾಂ, 550-600 ml ಬರುತ್ತೆ. ಸೊ ಇದು ಹೆಂಗೆ ಅಂದರೆ, ಮಷಿನ್ ಹೆಂಗಿದೆ ಅಂದರೆ, ಇದು ನಾವು ನಾರ್ಮಲ್ RO ವಾಟರ್ ಹಾಕಿದ್ರೆ ಅದು ಒಂದು ಕಾಯಿಲೆ ಇರುತ್ತೆ ಒಳಗಡೆ. ಓಕೆ. ಅದು ಹೀಟಾಗಿ ಬರುತ್ತೆ. ಡೈರೆಕ್ಟ್ ಅಲ್ಲಿಗೆ ನೀರು ಹಾಕೊಳ್ಳೋದಲ್ಲ, ಈಗ ಈ ಕಡೆ ಹಾಕಿ ಅಲ್ಲಿಂದ ನೋಡಿ ಒಂದೇ ನಿಮಿಷ ಬಿಸಿಯಾಗಿ ಇಲ್ಲಿಗೆ ಬರುತ್ತಾ? ಹೌದು. ಓಕೆ. ಕಾಫಿ ಅನ್ನೋದು ಏನು ಗೊತ್ತಾ ಸರ್, ನನ್ನ ಪ್ರಕಾರ ದೊಡ್ಡ ವಿದ್ಯೆ ಅಲ್ಲ. ನಾನು ಈಗಲೂ ಹೇಳೋದು, ತುಂಬ ಜನ ಬರ್ತಾರೆ, ನಾನು ಕೇಳ್ತಾರೆ ಫ್ರಾಂಚೈಸಿ ಕೊಡಿ. ನಾನು ಹೇಳ್ತೀನಿ, ಹೋಗಿ ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡಿ, ನನಗೇನು ಗೊತ್ತು ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ಹೌದಾ? ಸೊ ಇದು ಏನಿಲ್ಲ ಸರ್, ಒಂದು ಪ್ರೊಸೀಜರ್ ಅದು ಮಾಡ್ಕೊಂಡು ಹೋದ್ರೆ ಸಾಕು. ಈಗ ಮನೇಲಿ ನಿಮ್ಮ ಮನೇಲೆ ನಿಮ್ಮ ಅಮ್ಮ, ನಿಮ್ಮ ಮನೆಯವರೆಲ್ಲ ಇದ್ದಾರೆ, ಅಡುಗೆ ಮಾಡ್ತಾರೆ. ಎಲ್ಲರಿಗೂ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ನಿಮ್ಮ ಅಮ್ಮ ಮಾಡ್ತಿರ್ತಾರೆ, ಅವ್ರೇನೋ ನೋಡ್ತಾರೆ, ಏನೋ ಮಾಡ್ತಾರೆ, ಸುಮ್ಮನೆ ಒಂದು ಉಪ್ಪು ಹಾಕ್ತಾರೆ, ಒಂದು ಇದಾಕ್ತಾರೆ, ಮತ್ತೆಲ್ಲ ಹೋಗ್ತಾರೆ. ಅದು ಸಾಂಬಾರು ಸಖತ್ತಾಗಿ ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಅದು ಎಕ್ಸ್ಪೀರಿಯನ್ಸು ಸರ್, ಅಷ್ಟೇ. ಆ ಎಕ್ಸ್ಪೀರಿಯನ್ಸ್ ನಾವು ಇಲ್ಲಿ ಕಲಿತಿದ್ದೀವಿ ಅಷ್ಟೇ. ನನಗಿರೋದೇನು ಗೊತ್ತಾ ಸರ್, ಇದು ಒಂದು ಒಳ್ಳೆ ಕಾಫಿ ಕೊಡಬೇಕು ಸರ್, ಒಂದು ಒಳ್ಳೆ ಕಾಫಿ ಅಡ್ಡ ಕ್ರಿಯೇಟ್ ಮಾಡಬೇಕು. ಇದು ಬಂದು ತಾಮ್ರದ್ದು. ಇದು ಓಕೆ. ಇದು ನಾನು ಇದು 3 ಇದೆ ನನ್ನ ಹತ್ರ ಈ ಥರದ್ದು. ಇದು half kg ಪೌಡ್ರು ಫಿಲ್ಟರ್ ಮಾಡೋಕ್ಕಿರೋದು. ಡೇ 1 ಅಲ್ಲಿ ಇದನ್ನೇ ಶುರು ಮಾಡಿದ್ದು? ಇಲ್ಲ, ಇದು ನಾವು ಇದನ್ನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಇಲ್ಲಿ ಇದ್ರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಯಾಕೆಂದರೆ ಅರ್ಧ kg ಒಂದ್ಸತಿ ಹೋಗಬೇಕು. ಸೊ ಅಷ್ಟು ನಮ್ಮದು ಇನ್ನೂ ಇದಾಗಿಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡ್ತಿಲ್ಲ. ಇನ್ನೂ ಹಾಗೆ ಇದೆ. ಇದು ಸದ್ಯದಲ್ಲೇ ಯೂಸ್ ಮಾಡ್ತೀವಿ. ಇದು ಅರ್ಧ kg 2 ಇದೆ, 1 kg ಒಂದಿದೆ. 1 kg ಒಂದೇ ಸತಿ ಮಾಡ್ಬೋದು, ಅಷ್ಟು ದೊಡ್ಡದು. ಓಕೆ. ಮತ್ತೆ ಇನ್ನೊಂದು ಸರ್, ನಾನು ನೋಡಿದೆ ಅಲ್ಲಿ ಒಂದಷ್ಟು ಡ್ರಾಯಿಂಗ್ಸ್ ಇದೆ, ಮತ್ತೆ ಅದು ಪ್ರೈಸ್ ಕೂಡ ಇರುವಂಥದ್ದು, ಪ್ರೈಸ್ ಟ್ಯಾಗ್ ಕೂಡ ಇರುವಂಥದ್ದು. ಅದು ಏನದು ಅಂತ ಅರ್ಥ ಸರ್ ಇಲ್ಲ, ಇದು
ಆಕ್ಚುಲಿ ಇವಾಗ ನಮ್ಮ ಶಾಪ್ ನೋಡ್ಬೋದು, ನೀವು ಅಂಗಡಿ ಅಂತ ಕೇಳಿದ್ರಿ ಅಲ್ವಾ, ನೀವು ಬಂದ ತಕ್ಷಣ ಇದೊಂದು ಅಂಗಡಿ ತರನೇ ಫೀಲ್ ಅನ್ಸುತ್ತೆ ನಿಮ್ಗೆ. ಹಳೆ ಕಾಲದಲ್ಲಿ ನಾವು ಟೀ ಕುಡಿತಾ ಇದ್ವಿ, ಈ ಕಡೆ ಈಗ ನನ್ನ ಮೆನುನು ಜಾಸ್ತಿ ಇಲ್ಲ ನೋಡಿ, ಅದೇ ಅದಕ್ಕೆ ಬಿಸ್ಕೆಟ್ಸ್ ಇಟ್ಟಿದ್ದೀನಿ ನೋಡಿ. ಹಳೆ ಕಾಲದಲ್ಲಿ ಅದೇ ತರ ಬಾಟ್ಲ್ಗಳು ಟೀ ಬಿಸ್ಕೆಟ್ಸ್ಗಳನ್ನ ಇಡ್ತಾ ಇದ್ದಿದ್ದು. ಅದ್ರ ಜೊತೆಗೆ ಏನಂದ್ರೆ ನಮ್ದು ಜಾಗ ಸ್ಪೇಸು, ನಾನು ಒಬ್ಬ ಆರ್ಟಿಸ್ಟೇ ಸರ್, ನಾನು BFA ಸ್ಟೂಡೆಂಟ್, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಸ್ಟೂಡೆಂಟ್ ನಾನು ಕೂಡ. ಸೊ ಇದು ಏನಕ್ಕೆ ವಾಲ್ ಇದು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈಗ ನನ್ನ ಕಾಲೇಜಲ್ಲಿ ಓದೋವಂಥ ಸ್ಟೂಡೆಂಟ್ಸ್ಗಳಿಗೆ ಅವರಿಂದ ನಾವು ಪೇಂಟಿಂಗ್ಸ್ ಎಲ್ಲ ತಂದು, ಅವ್ರು ಮಾಡೋ ಡ್ರಾಯಿಂಗ್ಸ್ ಎಲ್ಲ ತಂದು ಅದನ್ನು ಸೇಲ್ ಮಾಡಿ ನನಗೆ ಅವ್ರ ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕಾನ್ಸೆಪ್ಟ್ ಮಾಡಿದ್ದೀನಿ. ಓಕೆ. ಸೊ ಇನ್ನು ನನ್ನ ಕಾಲೇಜ್ಗೆ ಇನ್ನೂ ಹೋಗಿಲ್ಲ, ನನ್ನ ಕಾಲೇಜಿನ್ನು ಮೀಟ್ ಮಾಡಿಲ್ಲ. ವಾಲ್ ಎಂಟಿ ಇರಬೇಕಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಯಾರಾದ್ರೂ ಕೊಟ್ಟಿರೋದನ್ನ ಹಾಕಿ ಡಿಸ್ಪ್ಲೇ ಮಾಡಿ ಮಾಡ್ತಾ ಇದ್ದೀನಿ. ಓಕೆ. ಬಟ್ ಅದು ಸೆಲ್ಗಿದೆ ಅಂದ್ರೆ ಏನು ಪ್ರೈಸ್ ಅಲ್ಲಿ ಮೆನ್ಷನ್ ಆಗಿದೆ? ಅದು ಪ್ರತಿಯೊಂದು ನಾವು ಯಾವಾಗ ಡಿಸ್ಪ್ಲೇ ಮಾಡಿದ್ರು ಕೂಡ ಸೆಲ್ಗಿರುತ್ತೆ. ಸೊ ಅದು ಮೇಯ್ನ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಂತ ಮಾಡಿರೋದು. ಸೊ ಅವ್ರ ಹತ್ರ ನಾನು ದುಡ್ಡು ತಗೋಬಾರ್ದು ಅಂತ ಮುಂಚೆಯಿಂದನೂ, ಅಂದ್ರೆ ಅವ್ರಿಗೆ ಸೇಲ್ ಮಾಡ್ಕೊಡ್ಬೇಕು, ನನ್ನ ಕಾಲೇಜವ್ರಿಗೆ ಯೂಸ್ ಮಾಡಬೇಕು ಅಂತ ಮಾಡಿರೋದು. ಫೋಟೋಗ್ರಾಫರ್ ಇರೋದ್ರಿಂದ ಸೊ ಫೋಟೋಗ್ರಫಿನೂ ಯೂಸ್ ಡಿಸ್ಪ್ಲೇ ಆಗುತ್ತೆ. ನಾನು ಮೈಸೂರು ಕಾವಾದಲ್ಲಿ ಓದಿದ್ದು, ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ಸ್, ಅಲ್ಲಿ BFA ಫೋಟೋಗ್ರಫಿ ಆ್ಯಂಡ್ ಫೋಟೋ ಜರ್ನಲಿಸಮ್. ಅದೇ ಕಾಫಿ ಅನ್ನೋದು ಒಂದು ಪ್ಯಾಷನ್. ಸೊ ಹಾಗಾಗಿ ನೀವು ಈ ಕಡೆ ಕ್ಯಾಮ್ರಾ ಇಟ್ಕೊಂಡು ಈಗ ಬಂದು ಕಾಫಿ ಟೀ ಕೊಡ್ತಾರೆ ಅಂತದ್ದು. ಸೂಪರ್ ಸರ್. ಓಕೆ. ಮತ್ತಿನ್ನು ಟೈಮಿಂಗ್ಸ್ ಏನಿದೆ ಸರ್ ಕಾಫಿ ಅಂಗಡಿಯಲ್ಲಿ? ಸೊ ಇದು ಮಾರ್ನಿಂಗ್ ನಾವು 7ಗೆ ಓಪನ್ ಮಾಡ್ತೀವಿ, ರಾತ್ರಿ 9:30 10 ಅನ್ಕೊಂತೀವಿ, ಬಟ್ 11:30 ತನಕ ಕಾಫಿ ಸಿಗುತ್ತೆ. 11:30 ನೈಟ್ 11 o'clock ತನಕಂತೂ ನಾವು ಇರ್ತೀವಿ. ಓಕೆ. ಮತ್ತೆ ಎವ್ರಿ ಡೇ ಆ ಟೈಮಿಂಗ್ ಏನಾ ಅಥವಾ ಸಂಡೇ ಏನಾದ್ರು ಬೇಗ ಕ್ಲೋಸ್ ಆಗುವಂತ? ಇಲ್ಲ ಸರ್, ಪ್ರತಿದಿನ ನಾವು ಓಪನ್ ಮಾಡ್ತೀವಿ. ಅಂದರೆ ಯಾವತ್ತಾದರೂ ಈಗ ಎಕ್ಸಾಂಪಲ್ ದೀಪಾವಳಿ ಹಬ್ಬಗಳು, ನಮ್ಮ ಹಬ್ಬಗಳು ಒಂದೊಂದಿನ ಒಂದೊಂದು ದಿವಸ ಕ್ಲೋಸ್ ಇರುತ್ತೆ, ಇಲ್ಲ ದಿನ ಓಪನ್. ಮತ್ತು ಇನ್ನು ಕಾಫಿ ಅಂಗಡಿ ಇರುವಂಥ ಏರಿಯಾ ಮತ್ತು ಬರೋದಕ್ಕೆ ನಿಯರೆಸ್ಟ್ ಪಾಯಿಂಟ್ ಏನಿದೆ? ಯಾವುದು ಸರ್? ಏರಿಯಾ ಇದು 18th ಮೇನಲ್ಲಿ ಇದೆ. ಓಕೆ. ಜಯನಗರ 18th ಮೇನ್, ಜಯನಗರ 4th T ಬ್ಲಾಕ್ ಇದು. 18th ಮೇನ್ ಆಪೋಸಿಟ್ ಇದು ಯಾವುದು ಸಾಯಿಬಾಬಾ ಟೆಂಪಲ್ ಮತ್ತು GNR ಕಲ್ಯಾಣ ಮಂಟಪ ಲ್ಯಾಂಡ್ ಮಾರ್ಕ್. ಅದು ಎದುರುಗಡೆನೆ ಕಾಫಿ ಅಂಗಡಿ. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕಾಫಿ ಅಂಗಡಿ ಅದ್ಭುತವಾಗಿರೋಂಥ ಕಾಫಿ ತೊಗೊಂಡಿದ್ದೀನಿ. ಆ ರೋಸ್ಟೆಡ್ ಘಮ ಮತ್ತು ಆ ಕಾಫಿ ಬೀಜದ ಕಹಿ ಚೆನ್ನಾಗಿದೆ. ಅದೊಂಥರನೇ ನಿಮಗೆ ಫ್ರೆಶ್ನೆಸ್ ಸಿಗುವಂಥದ್ದು. ನಿಮಗೆ ಆ ನಾಲ್ಗೆಯಲ್ಲಿ ಆ ಕಾಫಿ ಆ ಫ್ಲೇವರ್ ಏನಿದೆಯಲ್ಲ ಅದು ನೀಟಾಗಿ ಕುತ್ಕೊಂಡಿರುತ್ತೆ. ಹೆಚ್ಚು ಕಮ್ಮಿ ಒಂದು 1/4 ಗಂಟೆ ಆದರೂ ನಿಮಗೆ ಆ ಫ್ಲೇವರು ಆ ಬಾಯಲ್ಲಿ ಹಾಗೇ ಉಳ್ಕೊಳ್ಳುತ್ತೆ. ಸಕ್ಕರೆ ಲೈಟ್ ಅಂಶ ಅಂದರೆ ಕಮ್ಮಿ ಪ್ರಮಾಣದಲ್ಲೇ ನಿಮಗೆ ಸಕ್ಕರೆ ಇರುವಂಥದ್ದು. ನಿಮಗೆ ಇನ್ನೂ ಸಕ್ಕರೆ ಬೇಕು ಅಂದರೆ ಅಡಿಷ್ನಲ್ ಆಗಿದೆ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು. ನನಗೇನೋ ಎಲೆ ಬೀಳ್ತಾ ಇದೆ, ಸಕ್ಕರೆ ಬೇಡ ಅನಿಸುತ್ತೆ, ಹಾಗೆ ಟ್ರೈ ಮಾಡಿ. ಸಕ್ಕದ ಮಸ್ತಿದೆ. ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ನಾವು ತೊಗೊಂಡಿರುವಂಥದ್ದು ಕೋಲ್ಡ್ ಕಾಫಿ. ತಣ್ಣಗಿರುತ್ತಾ, ಅದು ಬಹಳ ಇಷ್ಟವಾಗುವಂಥದ್ದು. ಮತ್ತು ಇನ್ನು ಕಾಫಿ ಫ್ಲೇವರ್ ನಿಮಗೆ ರಪ್ಪಂತ ಸಿಕ್ಬಿಡುತ್ತೆ. ಮತ್ತು ವೆನಿಲಾ ಐಸ್ ಕ್ರೀಮ್ ಸ್ವಲ್ಪ ಬಳಸ್ತಾರಂತೆ. ಸೊ ವೆನಿಲಾ ಐಸ್ ಕ್ರೀಮ್ ಕೂಡ ಹಾಕಿರ್ತಾರೆ. ಆ ಐಸ್ ಅದು ಗೊತ್ತಾಗ್ಬಿಡುತ್ತೆ, ಐಸ್ ಕ್ರೀಮ್ ತಿಂದಿರ್ತೀವಲ್ಲ ಅದು ನೀಟಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ಐಸ್ ಕ್ಯೂಬ್ಸ್ನ ಸ್ವಲ್ಪ ಬಳಸಿರ್ತಾರೆ, ತಣ್ಣಗಿರ್ಬೇಕಲ್ಲ. ಸೊ ಮತ್ತು ಡಿಕಾಕ್ಷನ್ನು ಅದೇ ಚಿಕೋರಿ ಮಿಕ್ಸ್ಡ್ ಬ್ಲೆಂಡ್ ಆಗಿರುವಂಥದ್ದು. 80 ಮತ್ತು 20% 80 ಬಂದು ಕಾಫಿ ಪುಡಿ ಹಾಗೂ 20 ಬಂದು ಚಿಕೋರಿ ಪುಡಿನ ಬಳಸಿರುವಂಥದ್ದು. ಸೂಪರ್. ಹಾಟ್ ಕಾಫಿನೂ ಸೂಪರು, ಕೋಲ್ಡ್ ಕಾಫಿನೂ ಮಸ್ತಿದೆ.